ಯಡಿಯೂರಪ್ಪನವರೇ, ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ್, ಮಿಸ್ಟರ್ ವಿಜೇಂದ್ರ, ಇಂಥ ಒಂದು ಕೆಲಸ ನಿನ್ನ ಅವಧಿಯಲ್ಲಿ ಏನಾರು ಮಾಡಿದ್ರೆ, ಒಂದು ಕಾರ್ಯಕ್ರಮ ಜನರಿಗೋಸ್ಕರ ಬಿಜೆಪಿಯವರು ಜನತಾದಳವರು ಕೊಟ್ಟಿದ್ರೆ ನಿಮ್ಗೆ ರಾಜಕೀಯದಲ್ಲಿ ಮಾತಾಡೋಂಥ ಶಕ್ತಿ ಇತ್ತು. ಆ ಶಕ್ತಿ ಎಲ್ಲ ಕೂಡ ಕಳ್ಕೊಂಡಿದ್ದೀರಿ. ನಿನ್ನೆಗೆ ನಮ್ದು 1000 ವರ್ಷ. ನಿನ್ನೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು ನಾನೇ, ಕೃಷ್ಣ ಬೈರೇಗೌಡರಿಗೆ, ನಮ್ಮ ಶಿವಾನಂದ ಪಾಟೀಲ್ ರವರು, ಈ ಜಿಲ್ಲಾ ಮಂತ್ರಿಗಳು, ಹಗಲು ರಾತ್ರಿ ನಿಮ್ಮ ಸಂಘಟನೆಯನ್ನ 7 ಜನ ಶಾಸಕರನ್ನ ಜೊತೆಯಲ್ಲಿಟ್ಕೊಂಡು ಇವತ್ತು ಮಾಡಿದ್ದಾರೆ. ಅವ್ರಿಗೆ ಹೇಳ್ಕೊಂಡೆ, ಬೆಂಗಳೂರಿನಲ್ಲಿ ನಾವು ಒಂದು ಡ್ಯಾಮ್ ಸೇಫ್ಟಿ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನ ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಬಿಟ್ಟಿತ್ತು. ಡ್ಯಾಮ್ಗಳನ್ನ ಭದ್ರವಾಗಿಡಬೇಕು. ಗೇಟ್ಗಳೆಲ್ಲ ಹೋಗ್ತಾ ಇದೆ. 60 ವರ್ಷ 70 ವರ್ಷ ಆಗಿದೆ. ಎಂ.ಬಿ. ಪಾಟೀಲರು ನೀರಾವರಿ ಸಚಿವರಾಗಿದ್ರು, ಎಚ್.ಕೆ. ಪಾಟೀಲರು ನೀರಾವರಿ ಸಚಿವರಾಗಿದ್ರು. ಅವ್ರ ಕಾಲದಲ್ಲಿ ಬೇಕಾದಷ್ಟು ನೀರಾವರಿ ಕೆಲಸಗಳನ್ನು ತಂದಿದ್ದಾರೆ. ಅದೆಲ್ಲ ಮುಗಿಸ್ಬೇಕಲ್ಲ. ಆ ದೃಷ್ಟಿಯಿಂದ ಇವತ್ತು ವಿವಿಧ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕಾಯಿತು. ಕೇಂದ್ರದ ಮಂತ್ರಿ ಬಂದಿದ್ದು, 750 ಜನ ವಿದೇಶದಿಂದ, ವಿವಿಧ ರಾಜ್ಯದಿಂದ ಎಲ್ಲ ತಜ್ಞರು ಎಲ್ಲ ಬಂದಿದ್ರು. ಆ ಸಮ್ಮೇಳನವನ್ನ ನಿನ್ನೆ ಇವತ್ತು ನಡೀತಾ ಇದೆ. ಅದನ್ನ ಮುಖ್ಯಮಂತ್ರಿ ಪ್ರಾರಂಭ ಮಾಡಿ ನಾನು ನಿನ್ನೆ ರಾತ್ರಿ 11 ಗಂಟೆವರೆಗೂ ಇದ್ದು ಬೆಳಗ್ಗೆ ಕೂಡ ಪಾಲ್ಗೊಂಡು ಈ ಸಭೆಗೆ ಬಂದಿದ್ದೇನೆ. ನಮ್ಮ 7 ಗ್ಯಾರಂಟಿ ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ. ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆ ರೈತರಿಗೆ 75,000 ಕೋಟಿ ರೂಪಾಯಿಯನ್ನ 35-40 ಲಕ್ಷ ರೂಪಾಯಿ ಎಕರೆಗೆ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿ ಇವತ್ತು ಸರ್ಕಾರ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಕಾವೇರಿ ಯೋಜನೆಗೆ ಇವತ್ತು ಬ್ಯಾಲೆನ್ಸಿಂಗ್ ರಿಸರ್ವರ್ಗೆ ನಮ್ಮ ಲಾಯರ್ಗಳು ನಮ್ಮ ಕಾಲದಲ್ಲಿ ನಮ್ಮ ಮಾರ್ಗದರ್ಶನದಂತೆ ಹೋರಾಟವನ್ನು ಮಾಡಿ ಆ ಮೇಕೆದಾಟಿಗೆ ತಮಿಳುನಾಡಿಗೆ ಹಾಕಿದಂತ ಕೇಸನ್ನು ವಜಾ ಮಾಡಿಸಿ ಕೇಂದ್ರ ಸರ್ಕಾರ ವಾಟರ್ ಕಮಿಷನ್ ತೀರ್ಮಾನವನ್ನು ಮಾಡಬಹುದು ಅನ್ನೋದನ್ನ ಹಕ್ಕನ್ನ ಇವತ್ತು ಕೊಟ್ಟಿದೆ. DPR ತಯಾರು ಮಾಡ್ತಾ ಇದ್ದೇವೆ, ಮರು DPR ತಯಾರು ಮಾಡ್ತಾ ಇದ್ದೇವೆ. ಇವತ್ತು ಮಾದಾಯಿ ವಿಚಾರದಲ್ಲಿ ಇವತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಏನ್ ತೊಂದರೆ ಇದೆ? ಇವತ್ತು ನಮ್ಮ ಎತ್ತಿನೊಳೆ ಯೋಜನೆಗೆ ಮಧ್ಯದಲ್ಲಿ ಫಾರೆಸ್ಟ್, ಅದನ್ನು ಕೂಡ ಕುಡಿಯೋ ನೀರನ್ನು ಕೊಡಬೇಕು ಅಂತೇಳಿ ಸುಮಾರು 15,000 ಕೋಟಿ ಈಗಾಗಲೇ ಬಂಡವಾಳ ಹಾಕಿದ್ದೇವೆ. ಅದು ಕೂಡ ಕೆಲವು ಫಾರೆಸ್ಟ್ ಕ್ಲಿಯರೆನ್ಸ್ ಇಂದ ನಿಂತಿದೆ. ಇನ್ನು 3 ತಿಂಗಳಲ್ಲಿ ನೀವು ಅನುಮತಿ ಕೊಡಿ ಸಾಕು. ಚಿಕ್ಕಬಳ್ಳಾಪುರ್ಗೆ ಮತ್ತು ಕೋಲಾರ್ಗೆ ನೀರು ಹರಿಸುವಂತ ಕೆಲಸ ಈ DK ಶಿವಕುಮಾರ್, ಈ ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೃಷ್ಣ, ಕಾವೇರಿ, ಮಾದಾಯಿ ಈ ಎಲ್ಲ ಯೋಜನೆಗಳಿಗೆ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮ 6ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಲ್ಲ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಕುಡಿಯೋ ನೀರನ್ನು ಕೊಡಬೇಕು, ವ್ಯವಸಾಯಕ್ಕೆ ನೀರನ್ನು ಕೊಡಬೇಕು, ಕೆರೆಗಳನ್ನು ತುಂಬಿಸಬೇಕು, ಅಂತರ್ಜಲವನ್ನು ಹೆಚ್ಚಿಸಬೇಕು. ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಬಂಧುಗಳೇ, ತಮ್ಮ ನಾನು ಕೇಳ್ತಾ ಇದ್ದೀನಿ ಬಿಜೆಪಿಯವರಿಗೆ, ಇವತ್ತು ನಮ್ಮ ಕಾಲದಲ್ಲಿ ಬಿಜೆಪಿಯವರು ಕೇಳ್ತಾ ಇದ್ದೀನಿ, ನಮ್ಮ ಕಾಲದಲ್ಲಿ ಉಳುವನಿಗೆ ಭೂಮಿ ಕೊಟ್ಟು ಆಶ್ರಯ ಕೊಟ್ಟು ನೀವೆಲ್ಲ ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀರಿ.
ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ. ಆರಾಧನಾ ಕಾರ್ಯಕ್ರಮ ಇವತ್ತು ನಮ್ಮ ಬಂಗಾರಪ್ಪನವ್ರ ಕಾಲದಲ್ಲಿ ಆರಾಧನಾ ಅಂತ ಶುರು ಮಾಡಿದವು. ಹಳ್ಳಿಯಲ್ಲಿರುವಂತಹ ದೇವಸ್ಥಾನಗಳಿಗೆಲ್ಲ ಹಣ ಕೊಟ್ಟು ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ರಿಪೇರಿ ಮಾಡುವಂಥ ಕೆಲಸ ನಾವು ಮಾಡ್ತು. ನಮ್ಮ ರಾಮಲಿಂಗಾರೆಡ್ಡಿಯವರು ಅನೇಕ ಹೊಸ ಹೊಸ ಕಾರ್ಯಕ್ರಮ ತಂದು ಎಲ್ಲ ದೇವಸ್ಥಾನಗಳಿಗೆ ಒಂದು ಹೊಸ ರೂಪವನ್ನು ಇವತ್ತು ಕೊಡ್ತಾ ಇದ್ದಾರೆ. ಅವರು ಬರೋರಿದ್ರು, ಆರೋಗ್ಯ ಸರಿಯಿಲ್ಲ ಅಂತ ಕೊನೆಗಳಿಗೆ ಇಲ್ಲಿ ವಾಪಸ್ ಆದ್ರು. ಇವತ್ತು ಆರಾಧನಾ ಏನ್ ದೇವಸ್ಥಾನ, ದೇವ್ರ ಭಕ್ತಿ, ದೇವರ ಹೆಸರು ರಾಮ, ಹನುಮಂತ, ಶಿವ, ವೆಂಕಟೇಶ್ವರ ಬರೀ ನಿಮ್ಮ ಆಸ್ತಿನ? ದೇಶದ ಎಲ್ಲ ವರ್ಗದ ಜನರ ಆಸ್ತಿ. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದನ್ನು ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಉಳೋನ್ಗೆ ಭೂಮಿ ವಿಚಾರ ಹೇಳಿದೆ. ಏನಾದ್ರು ಬಿಜೆಪಿಯವರು ಕೊಟ್ಟಿದ್ದ ಇದನ್ನ? ದೇವರಾಜ ಅರಸರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಕಾಂಗ್ರೆಸ್ ಸರ್ಕಾರ ಕೊಡ್ತು. ಪೆನ್ಷನ್ ಕೊಡ್ತಾ ಇದ್ದೀವಿ ನಿಮ್ಗೆಲ್ಲ, ಓಲ್ಡ್ ಏಜ್ ಪೆನ್ಷನ್. ಯಾರು ಕೊಟ್ರು ಅದನ್ನ? ಇಂದಿರಾ ಗಾಂಧಿ ಅವರು ಕೊಟ್ರು. ಇವತ್ತು ನರೇಗಾ ಕಾರ್ಯಕ್ರಮ, ಉದ್ಯೋಗ ಭರವಸೆ ಯೋಜನೆ, ಒಂದೊಂದು ಪಂಚಾಯಿತಿಲಿ 1 ರಿಂದ 2 ಕೋಟಿ ರೂಪಾಯಿ ವರ್ಷಕ್ಕೆ ಕೆಲಸ ಮಾಡುವಂತ ಕಾರ್ಯಕ್ರಮ ಕೊಟ್ಟು, ಇನ್ನು ಮುಂದಕ್ಕೆ ಸಾಧ್ಯನಾ? ಬಸವರಾಜ ಬೊಮ್ಮಾಯಿ ಅವರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.